ಈಗಾಗಲೇ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಕೌತುಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಪ್ರತಿ ಬಾರಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಸೂರ್ಯ ರಶ್ಮಿಯ ಪ್ರವೇಶ ಆಗತ್ತೆ. ಇದನ್ನ ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ. ಕಾರಣ ಗವಿ ಗಂಗಾಧರನ ದೇವಸ್ಥಾನದಲ್ಲಿ ಶಿವಲಿಂಗಕ್ಕೆ ಸೂರ್ಯನ ಅಭಿಷೇಕ ಆಗೋದೇ ವಿಶೇಷ. ಇದೀಗ ದೇಗುಲದಲ್ಲಿ ಸೂರ್ಯ ರಶ್ಮಿಯ ಕಿರಣಗಳು ಸ್ಪರ್ಶವನ್ನ ಮಾಡೋದನ್ನ ಕಾಣೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲಾ ರೀತಿಯಾದಂತಹ ಒಂದು ಪೂಜೆ ಪುನಸ್ಕಾರಗಳ ಮೂಲಕ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸೂರ್ಯ ರಶ್ಮಿ ಸ್ಪರ್ಶಿಸೋದ್ರ ವೀಕ್ಷಣೆಗೂ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕೆಲವೇ ಹೊತ್ತಿನಲ್ಲಿ ಅಂದ್ರೆ 5 ಗಂಟೆ 2 ನಿಮಿಷಕ್ಕೆ ಸರಿಯಾಗಿ ಶಿವನಿಗೆ ಸೂರ್ಯ ರಶ್ಮಿಯ ಸ್ಪರ್ಶ ಆಗತ್ತೆ. ಪ್ರತಿ ಬಾರಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಶಿವನಿಗೆ ಸೂರ್ಯನು ಕೂಡ ನಮನವನ್ನ ಸಲ್ಲಿಸುವಂತಹ ಒಂದು ವಿಸ್ಮಯ ನಡೆಯುತ್ತೆ. ಈ ಅದ್ಭುತವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಕಾಯ್ತಾ ಇರುತ್ತೆ. ಕಾರಣ ಒಂದು ನಂಬಿಕೆ ಇದೆ, ಯಾವಾಗ ಸೂರ್ಯ ರಶ್ಮಿ ಶಿವನ ಆ ಒಂದು ಲಿಂಗವನ್ನ ಸ್ಪರ್ಶ ಮಾಡುತ್ತೋ ಎಷ್ಟು ಹೊತ್ತು ಇರುತ್ತೆ ಅನ್ನೋದರ ಮೇಲೆ ಕೂಡ ಆಗು ಹೋಗುಗಳ ಬಗ್ಗೆ ಒಂದಷ್ಟು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಏನಾದ್ರೂ ಒಂದು ರೀತಿಯ ಸಮಸ್ಯೆಗಳ ಆಗಬಹುದು ಅಥವಾ ಅವಘಡಗಳಾದ್ರೆ ಆಗ ಕಾರ್ಮೋಡ ಇರುತ್ತೆ, ಯಾವುದೇ ರೀತಿಯ ಸೂರ್ಯ ರಶ್ಮಿ ಶಿವಲಿಂಗವನ್ನ ಸ್ಪರ್ಶ ಮಾಡುವುದಿಲ್ಲ ಅನ್ನುವಂತಹ ಒಂದು ನಂಬಿಕೆ ಪ್ರತೀತಿ ಕೂಡ ಭಕ್ತರಲ್ಲಿದೆ. ಅದೇ ಕಾರಣಕ್ಕಾಗಿ ಸೂರ್ಯ ರಶ್ಮಿಯ ಪ್ರವೇಶ ಆಗ್ಲಿ ಅಂತ ಹೇಳಿ ಭಕ್ತರು ಆ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಈಗಾಗಲೇ ನಾವು ಗಮನಿಸಬಹುದು, ಈ ವಿಶಿಷ್ಟ ವಿದ್ಯಮಾನ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ. ಸೂರ್ಯನ ಬೆಳಕು ನಂದಿಯ ಕೊಂಬುಗಳ ನಡುವಿನ ಕಮಾನಿನ ಮೂಲಕ ಹಾದು ಹೋಗುತ್ತೆ. ಗುಹೆಯೊಳಗಿನ ಶಿವಲಿಂಗದ ಮೇಲೆ ನೇರವಾಗಿ ಸೂರ್ಯನ ಒಂದು ರಶ್ಮಿ ಅಥವಾ ಕಿರಣ ಅಂತ ನಾವೇನು ಹೇಳ್ತೀವಿ ಅದು ಬೀಳತ್ತೆ. ಒಳಾಂಗಣ ವಿಗ್ರಹವನ್ನ 1 ಗಂಟೆಗಳ ಕಾಲ ಬೆಳಗುತ್ತೋ ಕೆಲವೇ ಕ್ಷಣಗಳ ಕಾಲ ಬೆಳಗುತ್ತೋ ಅನ್ನುವಂತಹ ಕುತೂಹಲ. ಕಾರಣ ಈಗಾಗಲೇ ಕೊಟ್ಟಿರುವಂತಹ ಸಮಯದ ಪ್ರಕಾರ 5 ಗಂಟೆ 2 ನಿಮಿಷದಿಂದ 5 ಗಂಟೆ 4 ನಿಮಿಷದ ಸಮಯದಲ್ಲಿ ಸೂರ್ಯ ರಶ್ಮಿಯ ಸ್ಪರ್ಶ ಆಗುತ್ತೆ ಅನ್ನುವಂಥದ್ದು. ಆ ಒಂದು ವಿಚಾರವಾಗಿಯೇ ಮಧ್ಯಾಹ್ನ 1 ಗಂಟೆಯಿಂದಲೇ ಈಗಾಗಲೇ ದೇವಸ್ಥಾನದಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಇಲ್ಲ. ಆ ಸಂದರ್ಭದಲ್ಲಿ ಕ್ಷೀರಾಭಿಷೇಕವನ್ನ ಎಳನೀರಿನ ಅಭಿಷೇಕವನ್ನ ಮಾಡುವುದರ ಮೂಲಕ ಅಲ್ಲಿ ವಿಶೇಷವಾದ ಪೂಜೆಯನ್ನ ಕೂಡ ಕೈಗೊಳ್ಳಲಾಗತ್ತೆ. ಲಕ್ಷಾಂತರ ಭಕ್ತರು ಈ ಗುಹಾ ದೇವಾಲಯಕ್ಕೆ ಬಂದು ಇದನ್ನ ನೋಡೋದಕ್ಕೆ ಅಂತಾನೆ ಕಾತರದಿಂದ ಕಾಯ್ತಾ ಇದ್ರು ಕೂಡ ಅಲ್ಲಿ ಒಳಗಡೆ ಹೋಗಿ ಆ ಸೂರ್ಯರಶ್ಮಿಯನ್ನ ನೋಡೋದಕ್ಕೆ ಅವಕಾಶ ಸಿಗೋದಿಲ್ಲ. ಅಂದ್ರೆ ಅಲ್ಲಿ ಯಾರ್ಯಾರು ಆಲ್ರೆಡಿ ಇದ್ದಾರೆ, ಈಗ ಪೂಜೆ ಪುನಸ್ಕಾರ ಮಾಡಿದ್ದಾರೆ, ಅವರನ್ನ ಹೊರತುಪಡಿಸಿ ಉಳಿದವರಿಗೆ ಎಲ್ಲರಿಗೂ ಕೂಡ ಇತರೆ ರೀತಿಯಾಗಿ ಅವರು LED ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಅದರ ಮೂಲಕ ವೀಕ್ಷಣೆಯನ್ನ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದೇ ಕಾರಣಕ್ಕಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ನೇರ ಪ್ರಸಾರದ ದೃಶ್ಯಗಳಲ್ಲಿ ನಾವು ನಿಮಗೆ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಸೂರ್ಯ ರಶ್ಮಿಯ ಈ ಒಂದು ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯಾವಳಿಗಳಲ್ಲಿ ನೀವು ಈ ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ವಿಸ್ಮಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ. ಶಿವನಿಗೆ ಸೂರ್ಯಾಭಿಷೇಕ ಆಗುವಂಥದ್ದು, ಸೂರ್ಯ ತನ್ನ ಪಥವನ್ನ ಬದಲಿಸುವಂತಹ ಈ ಸಂದರ್ಭ, ಅಂದ್ರೆ ಮಕರ ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಈ ಸಂದರ್ಭ, ತನ್ನ ಪಥವನ್ನ ದಕ್ಷಿಣದಿಂದ ಬದಲಾಯಿಸುವಂತಹ ಸಂದರ್ಭದಲ್ಲಿ ನೇರವಾಗಿ ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ಇರುವಂತಹ ಶಿವಲಿಂಗದ ಮೇಲೆ ಸ್ಪರ್ಶವನ್ನ ಮಾಡೋದ್ರ ಮೂಲಕ ಸೂರ್ಯಾಭಿಷೇಕವನ್ನ ಮಾಡಲಾಗುತ್ತೆ ಶಿವನಿಗೆ. ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಿದ್ದಾರೆ. ಸೂರ್ಯ ರಶ್ಮಿ ಸ್ಪರ್ಶಿಸೋದ್ರಿಂದ ವೀಕ್ಷಣೆಗೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇನ್ನೇನು ಕೆಲ ಹೊತ್ತಲ್ಲೇ 5 ಗಂಟೆ 5 ನಿಮಿಷದ ಹೊತ್ತಿಗೆ ಕರೆಕ್ಟ್ ಆಗಿ ಸೂರ್ಯ ಆ ನಂದಿಯ ಕೊಂಬಿನ ನಡುವೆ ಹಾದು ಹೋಗಿ ಶಿವನನ್ನ ಸ್ಪರ್ಶಿಸುವಂಥದ್ದು. ಈ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಸಾವಿರಾರು ಜನ ದೇಗುಲದ ಮುಂಭಾಗ ಕಾಯ್ತಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಲಾಗಿದೆ. ಗವಿ ಗಂಗಾಧರೇಶ್ವರ ದೇಗುಲದಲ್ಲಿ ನಡೆಯುವಂತಹ ಈ ಕೌತುಕಕ್ಕೆ ವೀಕ್ಷಕರಿಗೆ ಅನುಕೂಲ ಆಗುವಂತಹ ರೀತಿಯಲ್ಲೂ ಕೂಡ ದೇವಾಲಯದಲ್ಲಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಭದ್ರತಾ ಕ್ರಮಗಳ ಕೂಡ ಈಗಾಗಲೇ ಕೈಗೊಂಡಿದ್ದಾರೆ. ಗವಿ ಗಂಗಾಧರೇಶ್ವರನಿಗೆ ಅಭಿಷೇಕವನ್ನ ನೆರವೇರಿಸಿ ಅಲಂಕಾರವನ್ನ ಮಾಡಿ ಆ ಸೂರ್ಯನ ಅಭಿಷೇಕ ಆಗ್ಲಿಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡಿದ್ದಾರೆ. ನಂತರ ಅಷ್ಟು ಪ್ರಕಾಶಮಾನವಾಗಿರುವಂತಹ ಸೂರ್ಯನ ಅಭಿಷೇಕ ಗವಿ ಗಂಗಾಧರನಿಗೆ ಆದಂತಹ ನಂತರ ಆ ಒಂದು ಶಾಖ, ಆ ಒಂದು ಪವರ್ ಅನ್ನ ಸೂರ್ಯ
ಯಾವಾಗ ಸ್ಪರ್ಶಿಸ್ತಾನೆ ಆ ಲಿಂಗಕ್ಕೆ, ಅದನ್ನ ತಂಪುಗೊಳಿಸ್ಲಿಕ್ಕೆ ನಂತರ ಹಾಲಿನ ಅಭಿಷೇಕ, ಎಳನೀರಿನ ಅಭಿಷೇಕವನ್ನ ಕೂಡ ಮಾಡಲಾಗುತ್ತೆ. ಅದನ್ನ ಪ್ರಸಾದ ರೂಪದಲ್ಲಿ ಭಕ್ತರಿಗೆ ವಿತರಣೆಯನ್ನ ಮಾಡಲಾಗುತ್ತೆ. ಈ ಎಲ್ಲ ಒಂದು ಅದ್ಭುತ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ನೂರಾರು ಜನ ಗವಿ ಗಂಗಾಧರೇಶ್ವರ ದೇಗುಲದ ಮುಂಭಾಗದಲ್ಲಿ ಕಾಯ್ತಿದ್ದಾರೆ. ಶಿವಲಿಂಗಕ್ಕೆ ಭಾಸ್ಕರನ ನಮಸ್ಕಾರ ಮಾಡುವಂತಹ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರವೇ ಸೇರಿದೆ. ಇವ್ರ ಕೈ ಕೊಡಿ, ಇಟ್ಕೊಳ್ಳಿ. ಇವ್ರು ಕೊಡಿ, ಇಲ್ಲಿ ಇವರು ಕಮಿಷನರ್ ಕೈ, ಇವ್ರು ಯಾರು ಕೊಡಿ. ಅಲ್ಲೇ ಇಟ್ಕೊಳ್ಳಿ, ಅಲ್ಲೇ ಇಟ್ಕೊಳ್ಳಿ ಸರ್, ಸಾಕು, ಅಲ್ಲೇ ಇಟ್ಕೊಳ್ಳಿ. ಕೈ ಇಟ್ಕೊಳ್ಳಿ ಸರ್, ಬರೋಲ್ಲ. ಕೈಯಲ್ಲಿ ಅಲ್ಲೇ ಇಟ್ಕೊಳ್ಳಿ ಮೇಡಮ್, ಇಟ್ಕೊಳ್ಳಿ, ಕಂಫರ್ಟಬಲ್ ಆಗುತ್ತೆ. ಸ್ವಲ್ಪ ಕೆಳಗಡೆ ಇಟ್ಕೊಳ್ಳಿ ಸರ್. ಪ್ರತಿ ಬಾರಿ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಈ ಒಂದು ವಿಶೇಷ, ಅದರಲ್ಲೂ ಕೂಡ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ನಡೆಯುವುದು ನಮಗೆಲ್ಲರಿಗೂ ಕೂಡ ಒಂದು ರೀತಿಯ ಪುಣ್ಯ ಭಾವನೆ ಅಂತ ಹೇಳಿ ಭಕ್ತರು ನಂಬಿಕೆಯನ್ನ ಇಟ್ಟುಕೊಂಡಿದ್ದಾರೆ. ಕಾರಣ ದೇವಸ್ಥಾನದಲ್ಲಿ ಶಿವಲಿಂಗವನ್ನ ಸೂರ್ಯ ರಶ್ಮಿ ಸ್ಪರ್ಶವನ್ನ ಮಾಡುತ್ತೆ. ಈ ಒಂದು ವಿಶೇಷ ಕೌತುಕಕ್ಕೆ ಕ್ಷಣ ಗಣನೆ ಆರಂಭ ಆಗಿದೆ. 5 ಗಂಟೆ 2 ನಿಮಿಷದಿಂದ 5 ಗಂಟೆ 5 ನಿಮಿಷದವರೆಗೆ ಈ ಒಂದು ಸೂರ್ಯ ರಶ್ಮಿ ಅಲ್ಲಿ ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಇದನ್ನ ಸೂರ್ಯನೇ, ಭಾಸ್ಕರನೇ ಶಿವನಿಗೆ ನಮಸ್ಕಾರವನ್ನ ಮಾಡ್ತಾನೆ ಅನ್ನುವಂತಹ ಪ್ರತೀತಿ ಕೂಡ ಭಕ್ತರಲ್ಲಿ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯವನ್ನ ನೆರವೇರಿಸಲಾಗಿದೆ. ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಭಕ್ತರಿಗೆ ಮಧ್ಯಾಹ್ನದವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಆದರೆ ಇದೀಗ ಭಕ್ತರಿಗೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಅವಕಾಶ ಇಲ್ಲ. ಆದರೆ ಈ ಒಂದು ಕೌತುಕವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ. ನೇಸರನ ಕಿರಣ ಗವಿ ಗಂಗಾಧರೇಶ್ವರ ದೇಗುಲದ ಬಲಭಾಗದ ಕಿಂಡಿಯಿಂದ ದೇವಸ್ಥಾನದ ಒಳಗೆ ಪ್ರವೇಶವನ್ನ ಮಾಡುತ್ತೆ. ಸೂರ್ಯನ ರಶ್ಮಿ ಮೊದಲು ಗವಿ ಗಂಗಾಧರೇಶ್ವರನ ಪಾದವನ್ನ ಸ್ಪರ್ಶ ಮಾಡುತ್ತೆ. ಬಳಿಕ ನಂದಿ ವಿಗ್ರಹದ ಮೂಲಕ ಅಲ್ಲಿ ಸೂರ್ಯನ ಕಿರಣ ಹಾದು ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಆ ಒಂದು ಸಂದರ್ಭವನ್ನೇ ನೋಡೋದಕ್ಕೆ ಭಕ್ತರು ಕಾತರದಿಂದ ಕಾಯ್ತಾ ಇರುವಂಥದ್ದು. ಆ ಕ್ಷಣವನ್ನ ನಾವು ಕಣ್ತುಂಬಿಕೊಳ್ಬೇಕು. ಯಾಕಂದ್ರೆ ನಾವು ಯಾವತ್ತಿಗೂ ಕೂಡ ಅಷ್ಟೇ ಪ್ರಕೃತಿ ಮತ್ತು ದೇವರು ಜೊತೆಗೆ ಮಾನವ ಈ ರೀತಿಯಾದಂತಹ ಪರಿಕಲ್ಪನೆಯಲ್ಲಿ ಒಂದಕ್ಕೊಂದು ಸಂಬಂಧವನ್ನ ಇಟ್ಟುಕೊಂಡವರು, ಯಾವುದು ಕೂಡ ಒಂದನ್ನ ಬಿಟ್ಟು ಬೇರೆ ಇಲ್ಲ ಅನ್ನೋದನ್ನ ನಂಬಿದಂತಹ ಜನ. ಈ ಹಿನ್ನೆಲೆಯಲ್ಲಿಯೇ ಒಂದು ಕಡೆ ಸೂರ್ಯದೇವ, ಮತ್ತೊಂದು ಕಡೆ ಇಲ್ಲಿ ದೇವರು ಅಂದ್ರೆ ಶಿವಲಿಂಗ, ಆ ಭಾಸ್ಕರನೇ ಶಿವಲಿಂಗಕ್ಕೆ ನಮನವನ್ನ ಮಾಡುವಂತಹ ಸಂದರ್ಭಕ್ಕೆ ಈಗ ಭಕ್ತ ಸಾಗರ ಸಾಕ್ಷಿ ಆಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಕ್ಷೀರಾಭಿಷೇಕ ಆಗಿರ್ಬೋದು, ಎಳನೀರಿನ ಅಭಿಷೇಕವನ್ನು ಕೂಡ ಅಲ್ಲಿ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಲ್ಲಿರುವಂತಹ ಒಂದು ಅರ್ಚಕರು ಕೂಡ ಈ ಹಿಂದೆನೂ ಕೂಡ ಹೇಳಿದ ಹಾಗೆ ಸೂರ್ಯನ ಸ್ಪರ್ಶ ಅಂದರೆ ಆ ಒಂದು ರಶ್ಮಿಯ ಸ್ಪರ್ಶ ಎಷ್ಟು ಹೊತ್ತಿನವರೆಗೆ ಇರುತ್ತೆ, ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕೆ ಆಗಿರ್ಬೋದು ಅಥವಾ ಮಾನವ ಕುಲಕ್ಕೆ ಏನು ಒಳಿತು ಕೆಡುಕುಗಳು ಆಗಬಹುದು ಅನ್ನೋದನ್ನು ಕೂಡ ಇದು ಒಂದು ದಿಕ್ಸೂಚಿ ಅಂತಲೇ ಹೇಳಲಾಗ್ತಾ ಇದೆ. ಈ ಹಿಂದೆ ಕೊರೋನಾದ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಪ್ರವೇಶ ಮಾಡಲೇ ಇಲ್ಲ ಅಥವಾ ಶಿವಲಿಂಗವನ್ನು ಸ್ಪರ್ಶ ಮಾಡಲೇ ಇಲ್ಲ. ಆ ಸಂದರ್ಭದಲ್ಲಿ ಕೊರೋನಾ ಉಂಟಾಯಿತು. ದೊಡ್ಡ ರೀತಿಯಲ್ಲಿ ಅನಾಹುತಗಳಾಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಕಳೆದ ಬಾರಿ ಕೂಡ ಕಾರ್ಮೋಡವೇ ಅಲ್ಲಿ ಆಗಿದ್ದನ್ನು ನಾವು ಗಮನಿಸಬಹುದು. ಆದರೆ ಇಂತಹ ಸಂದರ್ಭದಲ್ಲಿ ಈ ಸಲ ಒಂದು ಒಳ್ಳೆಯ ಸೂರ್ಯ ರಶ್ಮಿ ಶಿವಲಿಂಗವನ್ನು ಸ್ಪರ್ಶ ಮಾಡಲಿ ಅನ್ನುವಂತಹ ಒಂದು ನಿಟ್ಟಿನಲ್ಲಿಯೇ ಇದೀಗ ಎಲ್ಲ ಭಕ್ತರು ಕಾತರದಿಂದ ಕಾಯ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಒಂದು ದೇವಸ್ಥಾನದ ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಿದರೆ, ದೇವಾಲಯವನ್ನು ವೈದಿಕ ಕಾಲದಲ್ಲಿ ಗೌತಮ ಮಹರ್ಷಿ ಹಾಗೆಯೇ ಭಾರದ್ವಾಜ ಮುನಿಗಳು ನಿರ್ಮಿಸಿದ್ರು ಅನ್ನುವಂತಹ ನಂಬಿಕೆ ಇದೆ. ಸೊ ಬೆಂಗಳೂರಿನ ಸ್ಥಾಪಕರಾದ ಕೆಂಪೇಗೌಡ ಇದನ್ನು ನವೀಕರಿಸಿದ್ದಾರೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ನಾವು ತೋರಿಸ್ತಾ ಇದ್ದೀವಿ. ಈಗಾಗಲೇ ಸಮಯ ಸರಿಯಾಗಿ 5 ಗಂಟೆ 1 ನಿಮಿಷ ಆಗಿದೆ. ಇದೀಗ ಸೂರ್ಯ ರಶ್ಮಿ ಪ್ರವೇಶ ಮಾಡ್ತಾ ಇರುವಂಥದ್ದು ಆ ಒಂದು ಕಿಂಡಿಯ ಮೂಲಕ, ನಾನು ಆಗಲೇ ಹೇಳಿದ ಹಾಗೆ ಶಿವಲಿಂಗವನ್ನ ಸ್ಪರ್ಶವನ್ನ ಮಾಡೋದಕ್ಕೆ ಈಗ ಕಿಂಡಿಯಿಂದ ದೇವಸ್ಥಾನದ ಒಳಗೆ ಪ್ರವೇಶ ಆಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಗವಿ ಗಂಗಾಧರೇಶನ ಪಾದವನ್ನು ಮೊದಲು ಸ್ಪರ್ಶ ಮಾಡೋದು, ಆ ರೀತಿಯಾಗಿ ಇದೀಗ ಪಾದದ ಬಳಿ ಸೂರ್ಯನ ಕಿರಣ ಸ್ಪರ್ಶ ಆಗ್ತಾ ಇರುವಂತಹ
ಅದ್ಭುತವಾದ ದೃಶ್ಯವೂ ಕೂಡ ನಮ್ಮ ಕಣ್ಮುಂದೆ ಇದೆ. ನಿಮಗೆ ನಾವು ದೃಶ್ಯಾವಳಿಗಳಲ್ಲಿ ನೇರ ಪ್ರಸಾರ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಈ ಕೌತುಕವನ್ನೇ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತ ಸಾಗರ ಕಾಯ್ತಾ ಇರುವಂಥದ್ದು. ಮಕರ ಸಂಕ್ರಾಂತಿಯ ದಿನ ಇಂತಹ ಒಂದು ಅದ್ಭುತವಾದಂತಹ ವಿಸ್ಮಯಕ್ಕೆ ನಾವೆಲ್ಲರೂ ಸಾಕ್ಷಿ ಆಗಬೇಕು ಅಂತ ಹೇಳಿ ಭಕ್ತರು ಕಾತರದಿಂದ ಕಾಯ್ತಾರೆ. ಆ ಒಂದು ಕಾರಣಕ್ಕಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ನೇರ ಪ್ರಸಾರದ ಮೂಲಕ ಯಾವ ಭಕ್ತರಿಗೂ ಕೂಡ ನಿರಾಸೆ ಆಗಬಾರ್ದು. ಭಕ್ತರು ಮನೆಯಲ್ಲೇ ಕೂತು ಅವರು ಇರುವಂತಹ ಜಾಗದಲ್ಲೇ ಕೂತು ದರ್ಶನವನ್ನ ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ ಇದೀಗ ನೇರ ಪ್ರಸಾರದ ಮೂಲಕ ಈ ಒಂದು ದರ್ಶನವನ್ನ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ನಿಮಗೆ ನಾವು ಮಾಡ್ತಾ ಇದ್ದೇವೆ. ಗವಿ ಗಂಗಾಧರೇಶ್ವರ ದೇಗುಲದ ನೇರ ಪ್ರಸಾರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ.